ಇವತ್ತು ದಿವಸ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಹೊಸಕೋಟೆ ವತಿಯಿಂದ ಮಾನ್ಯ ಶಾಸಕರು KNS ಸಂಸ್ಥೆಯ ಅಧ್ಯಕ್ಷರಂತ ಶ್ರೀ ಶರತ್ ಕುಮಾರ್ ಬಚ್ಚೇಗೌಡರ ಕೈಯಲ್ಲಿ ನಮ್ಮ ಪಶುಪಾಲನಾ ಇಲಾಖೆ ವತಿಯಿಂದ ಕೊಡ್ತಕ್ಕಂಥ ಸವಲತ್ತುಗಳು, ರೈತನಿಗೆ ಕೊಡ್ತಕ್ಕಂಥ ಮೇವು ಕತ್ತರಿಸುವ ಯಂತ್ರ ಇರ್ಬೋದು, ಮತ್ತು ನೆಲದ ಹಾಸು ಅಥವಾ ರಬ್ಬರ್ ಮ್ಯಾಟ್ ಅಂತ ಏನು ಕರಿತೀವಿ, ರೈತರಿಗೆ ಉಪಯೋಗ ಆಗ್ತಕ್ಕಂಥದ್ದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಜೊತೆಯಲ್ಲಿ ಅದು ಎಷ್ಟು ಕೊಟ್ಟಿದ್ದೀವಿ ಅಂದರೆ ಸುಮಾರು 60 ಮೇವು ಕತ್ತರಿಸುವ ಯಂತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಹಾಗೆಯೇ 93 ಜನಕ್ಕೆ 2 ರಬ್ಬರ್ ಮ್ಯಾಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಹಾಗೆಯೇ ನಮ್ಮ ಇಲಾಖೆಯಲ್ಲಿ 21 ಪಂಚಾಯತ್ ಕಡೆಯಿಂದ ಒಬ್ಬೊಬ್ಬ ಕೃಷಿಕರನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವರು ನಮಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಇಲಾಖೆ ಕೆಲಸ ಕಾರ್ಯಗಳಲ್ಲಿ. ಅವರಿಗೆ ಒಂದು ಸಮವಸ್ತ್ರ ಕೊಡ್ತಕ್ಕಂಥ ಕೆಲಸ ಸಹ ಮಾಡಿದ್ದೀವಿ ಶಾಸಕರ ಕೈಯಲ್ಲಿ. ಅವರ ಕೊಡುಗೆ ರೂಪದಲ್ಲೇ ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಅದು ಈಗ ನಮ್ದು ಏನಾಗ್ತದೆ, ಚಾಪ್ ಕಟ್ರು ಮೇವು ಕತ್ತರಿಸುವ ಯಂತ್ರ 34,000 ರೂಪಾಯಿ ಒಂದರ ಬೆಲೆ. ಅದಕ್ಕೆ ಅರ್ಧ ಸಬ್ಸಿಡಿ ಅಂದರೆ 17,000 ರೂಪಾಯಿ ರೈತರ ವಂತಿಗೆ ಪಡ್ಕೊಂಡು ಇನ್ನು 17,000 ಸರ್ಕಾರದ ವತಿಯಿಂದ ಸಹಾಯಧನ ಕೊಡ್ತಕ್ಕಂಥದ್ದು. ಮತ್ತು ಅದೇ ರೀತಿ ರಬ್ಬರ್ ಮ್ಯಾಟ್ಗೆ 2,849 ರೂಪಾಯಿ 2 ಮ್ಯಾಟ್ಗೆ ರೈತರಿಂದ ತೊಗೊಂಡಿದ್ದೀವಿ. ಅಷ್ಟೇ ಅಮೌಂಟನ್ನು ಸರ್ಕಾರದಿಂದ ಕೊಡ್ತಾ ಇದ್ದೀವಿ, 2,849 ರೂಪಾಯಿ. ಹೀಗೆ 60 ಜನಕ್ಕೆ ಮೇವು ಕತ್ತರಿಸುವ ಯಂತ್ರ, 93 ಜನಕ್ಕೆ 2 ರಬ್ಬರ್ ಮ್ಯಾಟ್ ಕೊಡ್ತಕ್ಕಂಥದ್ದು ಕೆಲಸ ಮಾಡಿದ್ದೀವಿ. ಹಾಗೆಯೇ ನಮ್ಮ ಪಶುಸಖಿಯರು ಏನು 21 ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸಮವಸ್ತ್ರ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಹಾಗೆಯೇ ನಾವು ಏನು ಪ್ರತಿ 6 ತಿಂಗಳಿಗೊಮ್ಮೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಒಟ್ಟು ಜಾನುವಾರುಗಳ ಸಂಖ್ಯೆ ಸರಿಸುಮಾರು 28,000 ಜಾನುವಾರುಗಳಿದೆ, ಎಮ್ಮೆ ಮತ್ತು ದನ ಸೇರಿ. ಅವಕ್ಕೆ 6 ತಿಂಗಳಿಗೊಮ್ಮೆ ನಾವು ಕಾಲುಬಾಯಿ ಜ್ವರದ ಲಸಿಕೆನ ಹಾಕ್ತಾ ಇದ್ದೀವಿ. ಆ ಕಾರ್ಯಕ್ರಮ ಇದು 9ನೇ ಸುತ್ತು. ಅಂದರೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿದ್ದಾರೆ. ಈಗ ಅದಕ್ಕೆ ಮೊದಲು ರಾಜ್ಯ ಸರ್ಕಾರ ಮಾಡ್ತಾ ಇತ್ತು. ಅದರಲ್ಲಿ ಸರಿಸುಮಾರು ಒಂದು 22 ರೌಂಡ್ ಮಾಡಿದ್ದೀವಿ. ಮೊದಲು ಕೇಂದ್ರ ಸರ್ಕಾರದವರು ಕೆಲವೊಂದು ಕಾಯಿಲೆಗಳನ್ನು ಟೇಕಪ್ ಮಾಡಿಕೊಂಡು ಇಡೀ ದೇಶಾದ್ಯಂತ ನಿರ್ಮೂಲನೆ ಮಾಡಬೇಕು ಕಾಯಿಲೆ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಗಾಳಸಕ್ಕೆ ಕೂಡ ಜಾನುವಾರುಗಳಿಗೆ ಬರ್ತಕ್ಕಂಥ ಕಾಲುಬಾಯಿ ಜ್ವರ ಕಾಯಿಲೆಯನ್ನು 2030ಕ್ಕೆ ದೇಶದಲ್ಲೇ ಇರಬಾರ್ದು ಅಂತಕ್ಕಂಥ ದಿಶೆಯಲ್ಲಿ ಪ್ರತಿ 6 ತಿಂಗಳ ಲಸಿಕೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಹಾಯ ಕೊಡ್ತಾ ಇದೆ. ರಾಜ್ಯ ಸರ್ಕಾರಗಳು ಅದಕ್ಕೆ ಸಾಕಷ್ಟು ಸಹಕಾರ ಕೊಡ್ತಾ ಇದೆ. ಆ ಒಂದು ಕಾರ್ಯಕ್ರಮ ಸಹ ಈ ತಿಂಗಳ 23ನೇ ತಾರೀಕು ರಾಜ್ಯಾದ್ಯಂತ ನಡೀತದೆ. ನಮ್ಮ ತಾಲೂಕಲ್ಲೂ 23ನೇ ತಾರೀಕಿಂದ 1 ತಿಂಗಳ ಕಾಲ ರೈತರ ಮನೆ ಬಾಗಿಲಿಗೆ ಬೆಳಗ್ಗೆನೆ ಸುಮಾರು 6 ಗಂಟೆ 6:30 ಅಂದರೆ ಹಾಲು ಕರಿತಾ ಇರ್ತಾರೆ. ಹಾಲು ಕರೆದಾದ್ಮೇಲೆ ನಮ್ಮ ಕಾರ್ಯಕ್ರಮ ಶುರುವಾಗ್ತದೆ. ಬಟ್ 6:30 ನಮ್ಮ ಸಿಬ್ಬಂದಿ ಎಲ್ಲರೂ ಬೊಮ್ಮಲ್ ಜೊತೆಗೂಡಿ ಬೊಮ್ಮಲವರು ಅಲ್ಲಿನ ಸಿಬ್ಬಂದಿ ಬರ್ತಾರೆ. ಮತ್ತು ಅದರ ಸಹಕಾರ ಬೊಮ್ಮಲ್ನವರು ಎಲ್ಲ MPCSಗಳ ಮುಖಾಂತರ ರೈತರಿಗೆ ಮನೆ ಮಾಡಿಕೊಡ್ತಕ್ಕಂಥದ್ದು, ತಿಳುವಳಿಕೆ ಕೊಡ್ತಕ್ಕಂಥದ್ದು, ನಮ್ಮ ಸಿಬ್ಬಂದಿಗೆ ಏನೆಲ್ಲ ಸಹಕಾರ ಬೇಕು ಬೆಳಗ್ಗೆ ಅದನ್ನು ಕೊಡ್ತಕ್ಕಂಥದ್ದು ಬೊಮ್ಮಲು MPCSಗಳವರು ಕೆಲಸ ಮಾಡ್ತಾರೆ. ನಮ್ಮ ಇಲಾಖೆ ಸಿಬ್ಬಂದಿ, ಬೊಮ್ಮಲ್ ಸಿಬ್ಬಂದಿ ಎಲ್ಲ ಹೋಗಿ ಮನೆ ಬಾಗಿಲು ಹೋಗಿ ಜಾನುವಾರುಗಳಿಗೆ ಮನೆ ಬಾಗಿಲಿಗೆ ಹೋಗ್ತಕ್ಕಂಥದ್ದು, ಒಂದು ಕಡೆ ಸೇರಿ ಮಾಡ್ತಕ್ಕಂಥದ್ದಲ್ಲ, ಮನೆ ಆರ್ಡರ್ಲೇ ಒಂದು ಪ್ರಾಣಿಯನ್ನು ದನ ಎಮ್ಮೆಯನ್ನು ಬಿಡದಂತೆ ಲಸಿಕೆನ ಹಾಕ್ತಕ್ಕಂಥ ಕೆಲಸನ ನಾವು 23ರಿಂದ ಪ್ರಾರಂಭ ಮಾಡ್ತೀವಿ. 1 ತಿಂಗಳ ಕಾಲ ನಡೀತದೆ. ಅದನ್ನು ಉದ್ಘಾಟನೆ ಸಹ ಮಾನ್ಯ ಶಾಸಕರ ಕಡೆಯಿಂದ ಆ ಲಸಿಕೆ ಕಾರ್ಯನ ಉದ್ಘಾಟನೆ ಕೆಲಸನ ನಾವು ಮಾಡಿದ್ದೀವಿ. ಅದರಂತೆಯೇ ಮೇಲೆ ಈ ಭಾಗದಲ್ಲಿ, ಈ ಬಿಲ್ಡಿಂಗ್ ಮೇಲೆ ಭಾಗದಲ್ಲಿ ಸುಮಾರು 50 ಜನಕ್ಕೆ ಒಂದು ಸಭಾಂಗಣನ ಮಾಡ್ಕೊಂಡಿದ್ದೀವಿ. ರೈತರಿಗೆ ಒಂದು ತರಬೇತಿ ಕೊಡಲಿಕ್ಕೆ ಅಥವಾ ನಮ್ಮ ಸಭೆ ಸಮಾರಂಭಗಳು ಮಾಡಿಕೊಳ್ಳಿಕ್ಕೆ ಅದಕ್ಕೆ ಒಂದು ಸ್ವಲ್ಪ ಸುಸಜ್ಜಿತವಾಗಿ ಅದಕ್ಕೆ ಬೇಕಾದಂಥ ಪೀಠೋಪಕರಣಗಳೆಲ್ಲ ಅಳವಡಿಸ್ಕೊಂಡಿರೋದಕ್ಕೋಸ್ಕರ ಒಂದು ರೈತರಿಗೂ ಗೊತ್ತಾಗಲಿ, ಮಾನ್ಯ ಶಾಸಕರಿಗೂ ಗೊತ್ತಾಗಲಿ ಅಂದ್ಕೊಂಡು ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ, ಹಾಗೆಯೇ ವೇದಿಕೆ ಕಾರ್ಯಕ್ರಮ ಮಾಡಿ ನಮ್ಮ ಜೊತೆಗೆ ಬೇರೆ ಇತರ ಇಲಾಖೆಯವರು, ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು, ಹಾಗೆಯೇ ನಮ್ಮ ಕೃಷಿ ತೋಟಗಾರಿಕೆ ರೇಷ್ಮೆ ಇಲಾಖೆಯವರು ಅವರು ಬಂದು ಅವರ ಸವಲತ್ತನ್ನು ಕೊಡಲಿಕ್ಕೂ ಅನುವು ಮಾಡಿಕೊಟ್ಟಿದ್ದಾರೆ. ಕೊನೆಯ ಹಂತದಲ್ಲಿ ಒಂದು ಬಹುಶಃ ನಮ್ಮ ಅದೃಷ್ಟನೇ ಶಾಸಕರು ಹಲವಾರು ಬಾರಿ ಅವರ ಕೆಲಸದ ಒತ್ತಡ ನಿಮಿತ್ತ ಮುಂದಕ್ಕೆ ಹೋಗ್ತಾ ಇತ್ತು. ಈ ದಿನ ನನಗೆ ಸಫಲ ಆಗಿದ್ದೀನಿ ರೈತರಿಗೆ ಅನುವು ಮಾಡಿಕೊಡ್ಲಿಕ್ಕೆ. ಈ ಹಿಂದೆ ಇನ್ನೊಂದು ಕಾರ್ಯಕ್ರಮ ಏನು ಹೇಳ್ಬೇಕಂದ್ರೆ, ಈ ಹಿಂದೆ ನಾವು ಬೆಳಗಾವಿಯಲ್ಲಿ ಹಾಲು ಕರೆಯುವ ಸ್ಪರ್ಧೆ ಸಹ ಮಾಡಿದ್ವಿ. ಅದು ತುಂಬ ಸತೀಶ್ ಗೌಡರ ಅಣ್ಣನವರ ನೇತೃತ್ವದಲ್ಲಿ ತುಂಬ ಯಶಸ್ವಿಯಾಗಿ ನಡೆದಂತು. ಈ ಮುಂದೆ ಒಂದು ಡೇಟ್ ಕೊಟ್ಟಿದ್ದಾರೆ, 2 ಮತ್ತು 3ನೇ ತಾರೀಕು ಬರೋ ತಿಂಗಳು ಮೇ ತಿಂಗಳಲ್ಲಿ ನಾಗರಾಯಿ ಕೋಟೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅನ್ಗೊಂಡು ಹೋಬಳಿ ಭಾಗಕ್ಕೆ ಅಲ್ಲೊಂದು ಹಾಲು ಕರೆಯುವ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ವಿ. ಮಾನ್ಯ ಶಾಸಕರು ಡೇಟ್ ಸಹ ಕೊಟ್ಟಿದ್ದಾರೆ. ಅದರ ಕಾರ್ಯರೂಪಕ್ಕೆ
ಪ್ರಯತ್ನ ಸಹ ನಡೆದಿದೆ. ಅದು ಒಂದು ಕಾರ್ಯ ಬಂದಮೇಲೆ ನಿಮ್ಮನ್ನೆಲ್ಲ ಅಲ್ಲಿಗೂ ನಾನು ಆಹ್ವಾನಿಸ್ತೀನಿ. ರೈತರಿಗೆ ಏನೆಲ್ಲ ಯಾವ ರೀತಿ ಸಹಕಾರ ಕೊಡಬೇಕು, ಇಲಾಖೆ ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದನ್ನು ತಾವು ತಿಳುವಳಿಕೆ ಕೊಡಲಿಕ್ಕೆ ಇವತ್ತಿನ ದಿವಸ ಬಂದು ಭಾಗವಹಿಸಿ ಹೆಚ್ಚಿನ ಒಂದು ನಮಗೇನು ಲಸಿಕೆ 100% ಆಗಬೇಕು ತಾಲೂಕಲ್ಲಿ, ಮತ್ತು ಸವಲತ್ತು ಕೊಡ್ತಕ್ಕಂಥದ್ದನ್ನು ಈ ರೀತಿ ಇಲಾಖೆಗಳಿಂದ ಸಿಗ್ತದೆ ಅಂತಕ್ಕಂಥದ್ದನ್ನು ತಾವು ತಿಳಿಸ್ತೀರಾ ಅಂತ ಹೇಳ್ತಾ, ನನಗೆ ನೀವೆಲ್ಲ ಸೇರಿಕೊಂಡು ಒಂದೆರಡು ಮಾತನ್ನ ಹೇಳ್ಬೇಕಂತ ಹೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಅನಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.